ಅಂತೇಳಿ ಪಾಂಡೇಶ್ವರದಿಂದ ಬಂದು ಇಲ್ಲಿ ಶಾಲೆಯನ್ನು ಪ್ರಾರಂಭಿಸಿದರು. ಮೊದಲು ಐಗಳ ಮಠ ಅಂತ ಹೇಳಿ ಇತ್ತು. ಸುಬ್ರಾಯ ಜೋಗಿಯವರ ನೇತೃತ್ವದಲ್ಲಿ ಅದು ಸುರ್ಗಿಕಟ್ಟೆಯಲ್ಲಿ ಪ್ರಾರಂಭ ಆಗಿತ್ತು. ಹಾಗೆಯೇ ಮುಂದೆ ಅದನ್ನು 1947ರ ಸುಮಾರಿಗೆ ನಮ್ಮ ಕೆ ಎಂ ಉಡುಪ್ರವರ ತಂದೆಯವರಾದಂಥ ಮರಿ ಉಡುಪ್ರು ಇದರ ನೇತೃತ್ವವನ್ನು ವಹಿಸಿಕೊಂಡ್ರು. ಅವರಿಗೆ ಸುಬ್ರಾಯ ಜೋಗಿಯವರಿಗೆ ಪಾಂಡೇಶ್ವರದಿಂದ ಬಂದು ನಡೆಸೋಕ್ಕೆ ಕಷ್ಟ ಆದ್ದರಿಂದ ಅದನ್ನು ಮರಿ ಉಡುಪ್ರವರಿಗೆ ಹಸ್ತಾಂತರಿಸಿದರು. 1947ರಿಂದ ಅವರು ಮುಖ್ಯೋಪಾಧ್ಯಾಯರಾಗಿ ಹಾಗೆ ಶಾಲಾ ಮ್ಯಾನೇಜರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾಯಿದ್ರು. ಅದರ ನಂತರದಲ್ಲಿ ಅವರಿಲ್ಲಿ 1966ರವರೆಗೂ ಕೂಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದರು ಮರಿ ಉಡುಪರು. ಹಾಗೆಯೇ ಅವರ ನಂತರ ಅವರ ಮಗನಾಗಿದ್ದಂತಹ ಸಿಂಡಿಕೇಟ್ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್ ಆದಂತಹ ಶ್ರೀ ಕೆ ಎಂ ಉಡುಪರು ಈ ಶಾಲೆಯನ್ನು ನಡೆಸ್ಕೊಂಡು ಹೋದರು. ಹಾಗೆ ಕೆ ಎಂ ಉಡುಪರ ಕಾಲ ನಂತರ ಅವರ ಮಗ ಕೆ ಮಹೇಶ್ ಉಡುಪರವರು ಈ ಶಾಲೆಯನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 24ನೇ ತಾರೀಕಿಗೆ ನಾವು 2 ಹೊತ್ತಿನ ಕಾರ್ಯಕ್ರಮ, ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬೆಳಿಗ್ಗೆ ನಮ್ಮ ಹಳೆಯ ನೆನಪುಗಳು ಬರಲಿ ಅಂತ ಹೇಳಿ ಆ ದೃಷ್ಟಿಯಿಂದ ಶಾಲೆಯ ಮೊದಲೇ ನಮ್ಮ ಮೂಲ ಶಾಲೆ ಏನಿದೆ ಅಲ್ಲಿ ರಥಬೀದಿಯಲ್ಲಿ ಅಲ್ಲಿಯೇ ಬೆಳಗಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಳಗಿನ ಕಾರ್ಯಕ್ರಮ ಅಲ್ಲಿಯೇ ಗುರುವಂದನ ಕಾರ್ಯಕ್ರಮವೂ ಕೂಡ ಇದೆ. ಧ್ವಜಾರೋಹಣದಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಧ್ವಜಾರೋಹಣಕ್ಕೆ ಮಾನ್ಯ DDPI ಆದಂತಹ ಲೋಕೇಶ್ ಸಿ ಅವರು ಬರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ ರಾವ್, ಸಮನ್ವಯಾಧಿಕಾರಿ ಡಾಕ್ಟರ್ TMFI ಶಿಕ್ಷಣ ಕಾಲೇಜು ಉಡುಪಿ. ಹಾಗೆ ಈ ನಿವೃತ್ತ ಶಿಕ್ಷಕರನ್ನು ಹಾಗೆ ಈಗ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಶಿಕ್ಷಕರನ್ನು ಕೂಡ ಗೌರವಿಸುವಂಥ ಕಾರ್ಯಕ್ರಮ ಇದೆ. ಅದನ್ನು ಕೋಟ ಶ್ರೀನಿವಾಸ ಪೂಜಾರಿ ಅವರು ನೆರವೇರಿಸ್ತಾ ಇದ್ದಾರೆ. ಹಾಗೆ ಹಿರಿಯರಾದಂತಹ H. ವಿಠಲ್ ಶೆಟ್ಟಿ ಶೇಡಿಕೊಡ್ಲು, H. ಜಯಶೀಲ್ ಶೆಟ್ಟಿ ನಿವೃತ್ತ ಜಂಟಿ ನಿರ್ದೇಶಕರು ತೋಟಗಾರಿಕೆ ಇಲಾಖೆ, ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾದಂತಹ ರಾಮಕೃಷ್ಣರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಸಂಜೆಯ ಕಾರ್ಯಕ್ರಮದಲ್ಲಿ ಶುಭಾಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ ಸ್ವಾಮಿ ಚಿತಕಾಮಾನಂದಜಿ ಸ್ವಾಮೀಜಿಯವರು, ಅಧ್ಯಕ್ಷರು, ರಾಮಕೃಷ್ಣ ಮಠ ಮಂಗಳೂರಿನವರು. ಹಾಗೆಯೇ ಆ ಸಭೆಯ ಅಧ್ಯಕ್ಷತೆಯನ್ನು, ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು, ಮಾನ್ಯ ವಿಧಾನ ಪರಿಷತ್ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ ಅವರು ವಹಿಸಲಿಕ್ಕಿದ್ದಾರೆ. ಸುವರ್ಣ ಹೆಜ್ಜೆ ಅಕ್ಷರ ಯಾತ್ರೆಗೆ 50ರ ಸಂಭ್ರಮ ಇದೇ ಡಿಸೆಂಬರ್ 25, 2025 ಗುರುವಾರ ನಡೀಲಿಕ್ಕಿದೆ. ಆ ದಿವಸ ನಾವು ಬೆಳಿಗ್ಗೆ 9:30ರಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸುವರ್ಣ ಸ್ಮರಣೆ, ಹಳೆ ನೆನಪುಗಳ ಹೊಸ ಮೆಲುಕು ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಇದೆ. ಹಾಗೆ ಬೆಳಿಗ್ಗೆ 9:30ಕ್ಕೆ ಧ್ವಜಾರೋಹಣ, 10 ಗಂಟೆಗೆ ನೂತನ ಕಾಮಗಾರಿಗಳ ಉದ್ಘಾಟನೆ, 10:30ಕ್ಕೆ ಗುರುವಂದನೆ, ಅತಿಥಿ ಶಿಕ್ಷಕರನ್ನು ಗೌರವಿಸುವಂಥ ಒಂದು ಶುಭ ಸಮಯ, 11:30ಕ್ಕೆ ನೆರವು ನೀಡಿದ ವಿದ್ಯಾಭಿಮಾನಿಗಳನ್ನು ಗುರುತಿಸುವ ಹೊತ್ತು, 12 ಗಂಟೆಗೆ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ. ತದನಂತರ ಮಧ್ಯಾಹ್ನ ನಮ್ಮದು ಸಹಭೋಜನದ ವ್ಯವಸ್ಥೆ ಇರ್ತದೆ. ಅನಂತರ ನಮ್ಮದು ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸಭಾ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಕೊಡ್ಗಿಯವರು, ಉದ್ಘಾಟನೆಯನ್ನು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಸನ್ನುಡಿ ಒಂದು ಶ್ರೀಮತಿ ಅಮೃತವರ್ಷಿಣಿ ಉಮೇಶ್ ಅನ್ನುವ ವೇದಾಂಗ ಆಚಾರ್ಯ ಬೆಂಗಳೂರು, ಇವರು ಸನ್ನುಡಿ ಭಾಷಣಕ್ಕೆ ಬರಲಿಕ್ಕಿದ್ದಾರೆ. ಆನಂತರ ಗುರುವಂದನೆ, ನಿವೃತ್ತ ಶಿಕ್ಷಕರನ್ನು ಗೌರವಿಸುವಂಥ ಸಮಯ. ಅದರಲ್ಲಿ ಮುಖ್ಯ ಅಭ್ಯಾಸಕರಾಗಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿಯವರು, ಮಾಜಿ ಸಚಿವರು, ಸಂಸದರು ಹಾಗೂ ಅಧ್ಯಕ್ಷರು, ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಕೆ ಜಯಪ್ರಕಾಶ್ ಹೆಗಡೆಯವರು, ವಿದ್ಯಾಂಗ ಉಪನಿರ್ದೇಶಕರಾಗಿರ್ತಕ್ಕಂಥ ಲೋಕೇಶ್ ಸಿ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಉಮಾಪಿಯವರು, ನಮ್ಮ ಆನುವಂಶಿಕ ಆಡಳಿತ ಮುಕ್ತೇಸರರಾಗಿರ್ತಕ್ಕಂಥ ಧನಂಜಯ ಶೆಟ್ಟಿಯವರು, ಕಾರ್ಯನಿರ್ವಹಣಾಧಿಕಾರಿಗಳಿಂದ ಗೋವಿಂದ ನಾಯ್ಕರವರು, ಹಾಗೂ ಕೃಷಿಕರಾಗಿರ್ತಕ್ಕಂಥ ವಿಠಲ್ ಶೆಟ್ಟಿ ಶೇಡಿಕೋಡ್ಲವರು, ಮತ್ತು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿರ್ತಕ್ಕಂಥ ಎಂ ನಾರಾಯಣಮಣೂರವರು, ಮತ್ತು ನಮ್ಮ ಹೆಗ್ಗುಂಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿದ್ದ ರಾಮಕೃಷ್ಣ ಅವರು ಉಪಸ್ಥಿತರಿದ್ದಾರೆ. ತದನಂತರ ಸಂಜೆ 5:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗ್ತದೆ. ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ
ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ರಾತ್ರಿ 8ರಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದುರ್ಗಾ ಪರಿಷತ್ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ನಂತರ ರಾತ್ರಿ 8:30ರಿಂದ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಇವರಿಂದ ಕನ್ನಡ ಸಾಮಾಜಿಕ ನೀತಿ ಬೋಧಕ ನಾಟಕ ಜೈ ಬಜರಂಗ ಬಲಿ ಅನ್ನುವಂಥ ಒಂದು ವಿನೂತನ ಪ್ರಯೋಗದ ನಾಟಕವನ್ನು ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು, ಹಳೆ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಎಲ್ಲ ಗ್ರಾಮಸ್ಥರು, ಎಲ್ಲ ಸ್ಥಳೀಯರನ್ನು ನಾವು ಭಾಳ ಮುತುವರ್ಜಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಈ ಪವಿತ್ರ ಸದಾ ನಮ್ಮಲ್ಲಿ ಉಳಿಯುವ ಸಲುವಾಗಿ ನಾವು ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡಿದ್ದು ಅದನ್ನು ಕಾರ್ಯಕ್ರಮದ ಪೂರ್ವದಲ್ಲೇ ಕಾರ್ಯರೂಪಕ್ಕೆ ತರಲು ನಿಶ್ಚಯಿಸಿಕೊಂಡಿದ್ದೇವೆ. ನಾವು ಅದರಂತೆ ನಾವು ಹಲವಾರು ವಿದ್ಯಾರ್ಥಿಗಳ ನೆರವಿನಿಂದ ಮುಖ್ಯ ದ್ವಾರದ ಕಂಪೌಂಡ್ ಗೋಡೆ, ಕಮಾನು ಗೇಟು, ನಾಮಫಲಕ ನಿರ್ಮಿಸುವ ಕಾಮಗಾರಿ, ಶಾಲೆಗೆ ಸಂಪೂರ್ಣ ಪೇಂಟಿಂಗ್ ಮಾಡಿಸುವುದು ಹಾಗೂ ಸುಸಜ್ಜಿತವಾದ ಸಭಾಂಗಣ ನಿರ್ಮಿಸುವುದು, ಬಾಲಕಿಯರಿಗೆ ಹೊಸದಾಗಿ ಆಧುನಿಕ ಮಾದರಿಯ ಶೌಚಾಲಯ ನಿರ್ಮಾಣ ಮಾಡುವುದು, ಬಾಲಕರ ಶೌಚಾಲಯವನ್ನು ಅಭಿವೃದ್ಧಿಗೊಳಿಸುವುದು, ಶಿಕ್ಷಕರ ಮತ್ತು ಸಿಬ್ಬಂದಿ ವರ್ಗದವರಿಗೆ ಶೌಚಾಲಯ ನಿರ್ಮಾಣ, ಮುಖ್ಯ ಶಿಕ್ಷಕರ ಕ್ಯಾಬಿನ್ ನಿರ್ಮಿಸುವುದು, ಕಂಪ್ಯೂಟರ್ ನೀಡುವುದು, ಪೇವರ್ಸ್ ಅಳವಡಿಸುವುದು ಹಾಗೂ ಗಾರ್ಡನ್ ಸುತ್ತಲೂ ರೈಲಿಂಗ್ ಅಳವಡಿಸುವುದು, ಇನ್ನಿತರ ರಿಪೇರಿ ಕೆಲಸಗಳನ್ನು ಮಾಡುವುದು. ಈ ಎಲ್ಲ ಮೇಲೆ ತಿಳಿಸಿದ ಎಲ್ಲ ಕಾಮಗಾರಿಗಳನ್ನು ಕೆಲವೇ ದಿನಗಳಲ್ಲಿ ಹಗಲು ರಾತ್ರಿ ಎನ್ನದೇ ನಿರ್ವಹಿಸಿದ್ದು ನಮಗೆಲ್ಲ ಶಾಲೆಯ ಮೇಲಿರುವ ಪ್ರೀತಿ ಮತ್ತು ಹಳೆ ವಿದ್ಯಾರ್ಥಿಗಳಲ್ಲಿರುವ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ಇನ್ನೂ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ನಾವು ಯೋಚಿಸಿದ್ದು ವಿದ್ಯಾರ್ಥಿಗಳಿಗೆ ಶಾಲಾ ಬಸ್ ಖರೀದಿ, ಸದ್ಯದ ಬದಲಾದ ಶಿಕ್ಷಣ ವ್ಯವಸ್ಥೆಗೆ ಹೊಂದಿಕೊಂಡು ಪೈಪೋಟಿಯನ್ನು ಎದುರಿಸಲು ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭಿಸುವುದು, ಪರಿಣಿತ ಶಿಕ್ಷಕರನ್ನು ನೇಮಿಸಿಕೊಳ್ಳುವ ಬಗ್ಗೆ ಚಿಂತನೆ ಮಾಡುತ್ತಿದ್ದು ಅದರಲ್ಲೂ ನಾವೆಲ್ಲರೂ ಖಂಡಿತವಾಗಿಯೂ ಯಶಸ್ವಿಯಾಗ್ತೇವೆ ಅಂತ ಹೇಳುವ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಇಟ್ಕೊಂಡು ನಾವು ದಾನಿಗಳಿಂದ ಮತ್ತು ನಮ್ಮಲ್ಲಿ ಓದಿ ಹೋದಂಥ ಹಳೆ ವಿದ್ಯಾರ್ಥಿಗಳ ಸಹಕಾರವನ್ನು ಪಡೆದುಕೊಂಡು ಕಂಪ್ಯೂಟರ್ ತರಗತಿಗಳನ್ನು ಆರಂಭಿಸುವ ಬಗ್ಗೆ, ಶಾಲೆಗೆ ಬೇಕಾದಂಥ ಲೈಬ್ರರಿ ಬೇಕಾದಂಥ ಪುಸ್ತಕಗಳನ್ನ ಕೊಡುವರೆ ಈ ಚಿಂತನೆಗಳನ್ನ ನಡೆಸಿದ್ದೀವಿ. ಅದೇ ಥರನಾಗಿ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಬಾಕಿ ಇದ್ದು ಹೆಚ್ಚಿನ ಈ ಭಾಗದ ಈ ಪ್ರದೇಶ ಹಳ್ಳಿಗಾಡಿನ ಪ್ರದೇಶದಲ್ಲಿ ಕಾಲೇಜು ಶಿಕ್ಷಣ ದುಸ್ತರ ಎನ್ನುವಂಥ ಸಂದರ್ಭದಲ್ಲಿ ಮಂದಾರ್ತಿಯಲ್ಲಿ ಕಾಲೇಜು ಆರಂಭಗೊಂಡಿದೆ 2000 ಇಸ್ವಿಯಲ್ಲಿ. ತುಂಬ ಈ ಹಳ್ಳಿ ಪ್ರದೇಶದ ಮಕ್ಕಳಿಗೆ ತುಂಬ ಉಪಯೋಗವೂ ಆಗಿದೆ. ಹಾಗೆ ಇವಾಗ ಈ ಭಾಗದಲ್ಲಿ ಅನೇಕ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಿಂದ ಕಾಂಪಿಟಿಷನ್ನು ಈ ಶಾಲೆ ಎದುರಿಸ್ತಾ ಇರೋದನ್ನು ನಾವೆಲ್ಲ ಹಳೆ ವಿದ್ಯಾರ್ಥಿಗಳಾಗಿ ಅದನ್ನು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪೈಪೋಟಿ ನೀಡುವ ಥರದಲ್ಲಿ ನಮ್ಮ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಹಳೆ ವಿದ್ಯಾರ್ಥಿಗಳ ಚಿಂತನೆ ಕೂಡ ಇದೆ.